ತುಂಬ ಲಕ್ಕಿ ನನಗೆ ಅದೊಂದು ಪಾತ್ರ ಸಿಕ್ಕಿದ್ದು ಆ್ಯಂಡ್ ಹೀರೋ ಆಗಿ ಚಾನ್ಸ್ ಸಿಕ್ಕಿದ್ದು. ಕತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಆಟೋ ಡ್ರೈವರ್ಸ್ 2020 ನಾವು ಲಾಕ್ಡೌನ್ ಎಲ್ಲ ಆದಾಗ ಆಟೋ ಡ್ರೈವರ್ಸ್ದು ಕಷ್ಟಗಳು ಮತ್ತು ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋಂಥ ಅವರ ಲೈಫಲ್ಲಿ ಬರೋಂಥ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈವ್ ಇನ್ಸಿಡೆಂಟ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು ಇದು ಮಾಡಿದ್ರು. ಆಗ ಕತೆ ಕೇಳಿದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು, ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು. ಸೊ ಆ ಥರ. ಎಸ್ ಸರ್, ಹೌದು ಖಂಡಿತ ಸರ್. ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ. ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್, ಮೈಸೂರು ಸರ್. ಹೌದು ಸರ್, ಹೌದು ಸರ್. ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್. ಆ್ಯಕ್ಚುಲಿ ಶಶಿ ಆರಕ್ಷಕ್ ಅಂತ ಅಂದ್ಬಿಟ್ಟು ಅವರೇ ಡ್ಯಾನ್ಸ್ ಮಾಸ್ಟರು. ಅರ್ಧ ಬ್ಲಡ್ಡು ಇನ್ನು ಮಾಡಿದ್ವಿ. ಹೌದು ಸರ್, ಹೌದು ಸರ್. ಶಶಿ ಆರಕ್ಷಕ್ ಸರ್ ಬಂದ್ಬಿಡಿ ಸ್ಟೇಜ್ ಮೇಲೆ. ಸರ್, ಈ ಸಿನಿಮಾ ಬಂದು ಒಂದು ಕಂಪ್ಲೀಟ್ ಆಟೋ ಡ್ರೈವರ್ ಬಗ್ಗೆ ಇರೋವಂಥ ಸಿನಿಮಾ. ಆಟೋ ಡ್ರೈವರ್ಸ್ಗಳ ಕಷ್ಟ, ಆಟೋ ಡ್ರೈವರ್ಸ್, ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜದಲ್ಲಿ ಯಾವ ರೀತಿ ಕಷ್ಟಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನು ಮಾಡಿದ್ವಿ ನಾವು ಕಂಪ್ಲೀಟು. ಸೊ ಶುರು ಆಗಿದ್ದು 2022 ಸರ್. ಸರ್ ಶೂಟಿಂಗ್ಸು ಮೈಸೂರಲ್ಲಿ ನಡೀತು. ಮತ್ತು ವರ್ಣ, ಸಾಲಿಗ್ರಾಮ, KR ನಗರ್ ಸಾಲಿಗ್ರಾಮ, ಮತ್ತು ಹೌದು ಮೈಸೂರು ಸುತ್ತಮುತ್ತ, ಮತ್ತು ಮುರುಡೇಶ್ವರ ಹೊನ್ನಾವರ ಅಲ್ಲೆಲ್ಲ ಮಾಡಿದ್ದೀವಿ ಸರ್. ಹಾಂ ಸರ್, ಹೌದು. ಹಾಂ ಸರ್, ಆ ರಿಲೇಟೆಡ್ ಸೀನ್ಸ್ಗಳು ಬರುತ್ತೆ ಸರ್. ರಿಲೇಟೆಡ್ ಸೀನ್ಸ್, ಡೈಲಾಗ್ಸ್ ಎಲ್ಲ ಇದೆ ಸರ್. ಕಂಪ್ಲೀಟ್ ಒಂದು ಆಟೋ ಡ್ರೈವರ್ಗೆ ಯಾವ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದ್ದೀವಿ ಸರ್. ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದ್ದೀವಿ. ಹಾಡಲ್ಲಾಗಿರ್ಬೋದು, ಸಿನಿಮಾಲಾಗಿರ್ಬೋದು, ಕೆಲವೊಂದು ಸಿಚುವೇಶನ್ ಸೀನ್ಸ್ಗಳು ಬರುತ್ತೆ ಸರ್. ಆಟೋ ಡ್ರೈವರ್ಸ್ ಬಗ್ಗೆನೇ ಅಂತಲೇ ಅವ್ರದ್ದು ಕಷ್ಟಗಳನ್ನ ತೆಗೆದುಬಿಟ್ಟು ಸೀನ್ ಮಾಡಿದ್ದಾರೆ ಸರ್. ಸರ್, ಒಂದು ಸಿನಿಮಾ ಅಂತಂದಮೇಲೆ ಹೌದು ಸರ್, ಒಂದು ಲವ್ ಸ್ಟೋರಿ ಇರುತ್ತೆ, ಒಂದು ಫೈಟ್ ಇರುತ್ತೆ. ಆ ಕಷ್ಟನ, ಆ ಪ್ರಾಬ್ಲಮ್ಸ್ನ ಸಿನಿಮಾ ಮುಖಾಂತರ ಸಿನಿಮಾ ಥರ ತೋರಿಸಿದ್ವಿ ಸರ್, ಸಿನಿಮ್ಯಾಟಿಕ್ ಆಗಿ. ಸರ್, ಈ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆನೇ ನಾವು ಅರ್ಪಣೆ ಮಾಡಿರೋದು ಈ ಸಿನಿಮಾನ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ವರ್ಗದ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಶುಭ ಸಂಜೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಶಿಕುಮಾರ್ ಅವರು ನನ್ನ ದೊಡ್ಡ ಮಗ. ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ. ನಿರ್ಮಾಪಕರು ನಮ್ಮ ಮಿಸಸ್ಸು, ಇವರು ನಮ್ಮ ಪತ್ನಿನೇ. ಅಂದರೆ ಇವತ್ತು ಹೊಸ ಪ್ರತಿಭೆಗಳಿಗೆ ಯಾರೂ ನಿರ್ಮಾಣ ಮಾಡೋಕ್ಕೆ ಬರೋಲ್ಲ, ಮುಂದೆ ಬರೋಲ್ಲ. ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನಪಟ್ಟು ಮಾಡುವಾಗ ನಮಗೊಬ್ಬರು ಸಿಕ್ಕಿದ್ರು, ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು. ಅವರ ಸಹಾಯದೊಂದಿಗೆ ನಾವು ಇಬ್ಬರು ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ. ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ. ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ. ಹಾಗಾಗಿ ಇನ್ಸ್ಟಿಟ್ಯೂಟ್ಗಳ ಕಡೆಯಿಂದ ಮತ್ತು ಎಲ್ಲ ನಾನು 93-94ರಲ್ಲಿ ನಾನೊಬ್ಬ ನೃತ್ಯ ಕಲಾಪಟು ಆಗಿ, ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ. ನಾನು ಆವಾಗಿಂದ ನನಗೆ ಸಿನಿಮಾ ಒಂದು
ನಂಟು ಬೆಳ್ಕೊಂಬಂತು. ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನು ನನಗೆ ಗೊತ್ತಿರೋದ್ರಿಂದ ನಮ್ಮ ಮಕ್ಕಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವುದಾದ್ರು ಸಿನಿಮಾ ನಡೀತೆ ಅಂಥ ಸಂದರ್ಭದಲ್ಲೆಲ್ಲ ನಾನು ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನು ಮಾಡ್ತಿದ್ದೆ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೇಲಿ ಫ್ರೀ ಇದ್ದಾಗ ಮಕ್ಕಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅವ್ರಿಗೆ ಅಷ್ಟೇ ಡೈರೆಕ್ಷನ್ ಯಾವ ರೀತಿ ಮಾಡಬೇಕು, ಹೇಗಿರುತ್ತೆ, ಅವರಿಗೆ ಡೈರೆಕ್ಷನ್ ಫೀಲ್ಡು ತುಂಬ ಇಷ್ಟ ಆಗ್ತಿತ್ತು ಅವ್ರಿಗೆ. ಮತ್ತು ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದರೂ ಒಂದು 2ರಿಂದ 3 ಸಿನಿಮಾ ನೋಡೋದು. ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯ್ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ. ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು. ಜೊತೆಗೆ SFX ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳ ಸಿನಿಮಾಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ. ಹೋಗು, ವರ್ಕ್ ಮಾಡು, ತಿಳ್ಕೊ, ಅದರಲ್ಲಿ ಸಾಕಷ್ಟು ಇದಿರುತ್ತೆ. ನೀವು ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು, ಹೋಗ್ಬೇಕು, ಅಲ್ಲಿ ತಿಳ್ಕೋಬೇಕು, ಕಷ್ಟಪಡಬೇಕು. ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ. ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗೆಯುವಾಗ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನು ತಯಾರು ಮಾಡಿದ್ದೀವಿ. ಎಲ್ಲ ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ. ನಮ್ಮ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ವೃತ್ತಿನೇ ಡ್ಯಾನ್ಸ್ ಅಲ್ವಾ. ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತು ಡ್ಯಾನ್ಸ್ ಮಾಡಿಸೋದು, ಅವನಿಗೆ ರೆಡಿ ಮಾಡೋದು, ಮತ್ತು ಡೈಲಾಗ್ಸ್ ಯಾವ ರೀತಿ ಮಾಡಬೇಕು, ಹೆಂಗೆ ಬರುತ್ತೆ, ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ, ಇವೆಲ್ಲ ನಾವು ಆವಾಗಿಂದಲೇ ನಾವು ಟ್ರೈನ್ ಮಾಡಿರೋದ್ರಿಂದ ನಮಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ ಒಂದು ಸ್ವಲ್ಪ ಈಸಿ ಆಯಿತು, ಸುಲಭವಾಯಿತು. ಮತ್ತು ನಾನು ಕೂಡ ಈ ಹಾಡುಗಳನ್ನ ನಾನೇ ಫ್ರೀ ಟೈಮ್ ಇದ್ದಾಗೆಲ್ಲ ಬರೀತಿದ್ದೆ. ಸಿಚುವೇಶನ್ ತಕ್ಕಂತೆ ನಾನು ಆ ಒಂದು ಇದಕ್ಕೆ ಸಂಗೀತದ ಸ್ವಲ್ಪ ಜ್ಞಾನ ಸ್ವಲ್ಪ ಇರೋದ್ರಿಂದ ನಾನು ಟ್ಯೂನ್ ಮಾಡ್ಕೊಂಡು ಸಾಹಿತ್ಯನ ಅಲ್ಲೆಲ್ಲೇ ಬರ್ಕೊಂಡು ಈ ಥರ ಬೇಕು ಅಂತೇಳಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ದಿನ ನಾವು ಅದನ್ನು ಕೂತ್ಕೊಂಡು ಹೀಗೇ ಬೇಕು, ಆಗಲೇಬೇಕು ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಕರ್ನಾಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಏನಾದರೂ ಒಂದು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾನ ಅವ್ರ ಹೆಸರಲ್ಲಿ ಮತ್ತು ಶಂಕರ್ ನಾಗ್ ಅವರ ನೆನಪಿನ ಒಂದು ಇದಕ್ಕೆ ಆಟೋ ಚಾಲಕರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಲಾಕ್ಡೌನ್ ಟೈಮಲ್ಲಿ ನಡೀತಕ್ಕಂಥ ಕೆಲವೊಂದು ಕಷ್ಟಗಳು, ಅವರು ಒಂದೊಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ರು, ಮುಂಚೆ ಅವ್ರು ಯಾವ ರೀತಿ ಸಂಕಷ್ಟದಲ್ಲಿ ತೊಡಗಿದ್ರು, ಎಷ್ಟೋ ಜನ ಊಟ ನೀರಿಲ್ಲದೆ ಎಷ್ಟು ಕಷ್ಟಪಡ್ತಿದ್ರು, ಎಲ್ಲ ಗೊತ್ತಿರೋಂಥ ವಿಚಾರನೇ. ಇಂಥ ಇದರಲ್ಲಿ ಕಷ್ಟದಲ್ಲಿ ಅವರು EMI ಕಟ್ಟಕ್ಕೆ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಯಾವ ರೀತಿ ಇದಾಗುತ್ತೆ, ಮತ್ತು ಅಂಥ ಕಷ್ಟ ಸಂದರ್ಭಗಳಲ್ಲಿ ಸೀಸ್ ಮಾಡಿದಾಗ ಅವ್ರ ಜೀವನದ ಕಥೆ ಹೇಗಿರುತ್ತೆ, ಅವ್ರು ಯಾವ ರೀತಿ ನೊಂದ್ಕೊಳ್ತಾರೆ, ಮತ್ತು ಆಟೋ ಡ್ರೈವರ್ನ ಕೊಡುಗೆ ಏನು, ಅವರ ಸಮಾಜ ಸೇವೆಗೆ ಅರ್ಥಬದ್ಧವಾಗಿ ಏನು ಮೌಲ್ಯ ಇದೆ, ಅವ್ರನ್ನ ಯಾವ ರೀತಿ ನಮ್ಮ ಸಮಾಜ ಬಳಸ್ಕೊಳ್ತಾ ಇದೆ. ಈಗ ಬಂದಿರತಕ್ಕಂಥ ಓಲೋ ಊಬರ್ಗಳು, ಅದರಿಂದ ಅವರು ಸಂಕಷ್ಟಗಳು, ಮತ್ತು ಫ್ರೀ ಬಸ್ಗಳು. ಹೀಗಾಗಿ ಅವರು ಮುಂಚೆ ಒಂದು 2,000 to 2,500 ರೂಪಾಯಿ ದಿನಕ್ಕೆ ದುಡಿತಾ ಇದ್ರು. ಈಗ ಒಂದು ಅಟ್ಲೀಸ್ಟ್ ಒಂದು 1,000 ರೂಪಾಯಿನೂ ದುಡಿಯೋಷ್ಟು ಇಲ್ಲ. ಜೀವನದಲ್ಲಿ ಅವ್ರ ಮಕ್ಕಳು ಮರಿ ಓದಿಸ್ಕೊಂಡು ಅವ್ರ ಜೀವನ ಯಾವ ರೀತಿ ಮಾಡ್ತಾರೆ, ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದನ್ನ ಒಂದು ಆಧಾರಿತವಾಗಿ ಹಲವಾರು ನೈಜ ಕಥೆಗಳಲ್ಲಿ ಅವರಲ್ಲಿ ಕೆಲವೊಂದು ವಸ್ತುಗಳು ಕಳ್ಕೊಂಡಾಗ ಪ್ರಯಾಣಿಕರು ಅವ್ರು ಹೇಗೆ ಅವರಲ್ಲಿ ಇರ್ತಕ್ಕಂಥ ಆನೆಸ್ಟ್ ಅಂದರೆ ಅವರು ಪ್ರಾಮಾಣಿಕತೆಯಿಂದ ಯಾವ ರೀತಿ ನಡ್ಕೊಳ್ತಾರೆ, ಅವರು ಒಬ್ಬ ಮನುಷ್ಯರು, ಅವರು ಕೂಡ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ನಾವು ಕೂಡ ಕಷ್ಟದಲ್ಲಿದ್ದೀವಿ, ನಮಗೂ ಒಂದು ಸ್ವಲ್ಪ ಮರ್ಯಾದೆ ಕೊಡಿ ಅನ್ನೋ ರೀತಿ ಒಂದು ವಿಚಾರವಾಗಿ ನಾವು ಆಟೋ ಚಾಲಕರದ ಒಂದು ವ್ಯಕ್ತಿ ಒಂದು ಇದನ್ನು ಇಟ್ಕೊಂಡು ನಾವು ಚಿತ್ರಕಥೆನ ಕತೆ ಬರೆದು ಅದಕ್ಕೆ ಎಲ್ಲ ಈ ರೀತಿ ಒಂದು ರೂಪ ಮಾಡಿ ಈ ದಿನ ನಿಮ್ಮ ಮುಂದೆ ಬಂದಿದ್ದೀವಿ. ಎಲ್ಲರೂ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವ್ಯಾರು ದುಡ್ಡಿಟ್ಕೊಂಡು ಸಿನಿಮಾನ ನಿರ್ಮಾಣ ಮಾಡಿಲ್ಲ, ಎಲ್ಲರೂ ಕೂಡ ನೋಡಿ ನಮಗೆ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ. ಚಿಕ್ಕದ್ರಿಂದ ಇದು ಫಸ್ಟ್ ತಂದೆ ಮುಂಚೆಯಿಂದನೂ ಶೂಟಿಂಗ್ ಅಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು. ಇದ್ರ ಮಧ್ಯದಲ್ಲಿ
ನಮಗೆ ಇನ್ನೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್. ಇವರಿಬ್ಬರು ಕೂಡ ಸಿನಿಮಾದ ಯಾವಾಗಲೂ ತಿಂಗಳಿಗೆ ಒಂದು 2-3 ವಾರ ತಿಂಗಳಿಗೆ ಒಂದು 2 ಸಲ ಆದರೂ ಸೇರೋರು ಪಕ್ಕ. ಅದ್ರ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು, ಅಂದರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್. ಸೊ ಎಲ್ಲರೂ ಸೇರ್ಕೊಂಡು ಈ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂತ, ಸರಿ ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದು ಮಾಡೋದು. ಮತ್ತೆ ಎಷ್ಟೋ ದಿವಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ದುಂಟು ಶೂಟಿಂಗ್ ಹೋಗೋದಕ್ಕೆ. ಇದ್ರ ಮಧ್ಯೆ ನಡೀತಾ ಒಂದು ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಇದಕ್ಕೆ ಸ್ಟಾಪ್ ಆಗಿದ್ದಾಗ, ಸೊ ಆ ಟೈಮಲ್ಲಿ ಏನು ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ, ಸೃಜನಾ ಮೀಡಿಯಾ ಹೌಸ್ ಅಂತ. ಅದ್ರದ್ದು ಓನರ್ ಬಂದು ಮಂಜುಸ್ವಾಮಿ ಅಂತ, ನಮ್ಮ ಸಿನಿಮಾದಲ್ಲಿ ಮೈನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರ ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತಂದಾಗ, ಕಲ್ತ್ಕೋಬೇಕು ಅಂದಾಗ, ಸರಿ ಆಯಿತು ಇಲ್ಲಿ ಯಾರು ಇಲ್ಲ ಆಗಿದ್ರು ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದನ್ನ ಕಲಿಸಿ ನೋಡಿ ಒಂದು 6 years ತನಕನೂ ನಾನು ಸುಮಾರು ಅತಿಶಯ್ ಸರ್ ಹತ್ರನೂ ಸುಮಾರು ಪ್ರಾಜೆಕ್ಟ್ಸ್ಗಳು ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದ್ದಾರೆ, ಇನ್ನೊಬ್ಬರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು, ಮತ್ತು ಶಾರ್ಟ್ ಮೂವೀಸ್ ಡಬ್ಬಿಂಗು, ಮತ್ತು ಸಣ್ಣ ಪುಟ್ಟ SFX ವರ್ಕ್ಸ್ ಯಾವುದೇ ಇರ್ತಿತ್ತು. ಇವೆಲ್ಲ ಮಾಡ್ತಾ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ. ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ. ಅದೇ ಸರ್, ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯಿತು. ನೆಕ್ಸ್ಟ್ ಬಂದು ಈ ಸಿನಿಮಾ ಶುರುವಾಗಕ್ಕೆ ಕಾರಣ ಏನಂತಂದ್ರೆ, ಸಿನಿಮಾ ಮಾಡೋಣ ಅಂತ ಇದಾಯಿತು. ಸರಿ, ಈಗ ನಮ್ಗೆಲ್ಲರೂ ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ, ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ, ಸೊ ಆಯಿತು ಸಿನಿಮಾ ಮಾಡಿಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾವು ಸೊ ಅಲ್ಲಿಂದ ಅದ್ರ ಥ್ರೂ ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತೊಗೊಂಡು ಶುರು ಮಾಡಿದ್ವಿ. ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಕ್ಕೆ ಅಂತ ಒಂದಷ್ಟು ಆಡಿಷನ್ಸ್ ಮಾಡಿದ್ವಿ. ಅದರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರೋವಂಥವ್ರು ನವೀನ್, ಮತ್ತೆ ಉಮೇಶ್ ಅಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಮತ್ತೆ ಇನ್ನೂ ಹಲವಾರು ಜನ. ಇವರು ಮೈನ್ ನಂದಿನಿ, ಹೀರೋಯಿನ್ ನಂದಿನಿ ಕೂಡ ಇದ್ರ ನಾನು ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದಂಥದ್ದು. ಮತ್ತೆ ಗಣಿ ಸರ್, ಎಸ್, ಒನ್ ಆಫ್ ಮೈ ಬ್ರದರ್ ಗಣಿನೂ ಅಣ್ಣನೂ ಅಷ್ಟೇ ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು. ಸೊ ಆದ್ಮೇಲೆ ಎಲ್ಲ ಆಡಿಷನ್ ಆದ್ಮೇಲೆ ಪ್ಲಾನ್ ಮಾಡ್ಕೊಂಡು ಆಲ್ರೆಡಿ ಕತೆ ಎಲ್ಲ ಶುರು ಆಗಿತ್ತು. ಯಾವಾಗ ನಮ್ಮ ಕೋವಿಡ್ ಲಾಕ್ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ, ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ ಆಮೇಲೆ ಫಸ್ಟ್ ವಿ ಮೆಟ್ ವಿತ್ ಅತಿಶಯ್ ಸರ್. ಆಮೇಲೆ ಪ್ಲಾನ್ ಮಾಡಿ, ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡ್ಕೊಂಡು 4 ಸಾಂಗ್ ಎಲ್ಲ ರೆಡಿ ಮಾಡಿ, 5 ಸಾಂಗ್ ಇತ್ತು, 4 ಹಾಕಿದೀವಿ. ಈಗ ಒಂದು ಸಾಂಗ್ ಬೇಡ ಅಂತ ಆಗಿ ಡ್ಯೂರೇಷನ್ ವೈಸ್. ಸೊ ಎಲ್ಲ ಬೇಸಾಗಿ ಶುರು ಮಾಡಿಕೊಂಡು ಆಮೇಲಿಂದ ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ, ಕೊರಿಯೋಗ್ರಫಿ ಯಾರು ಮಾಡ್ತಾರೆ, ಮತ್ತೆ ನಮ್ಮ DOP ಆಗಿ ಯಾರು ಬರ್ತಾರೆ, ಎಲ್ಲ ಕೂತು ಡಿಸ್ಕಸ್ ಮಾಡಿ ಆಮೇಲಿಂದ ಇವೆಂಟ್ ವಿತ್ ಗೋ. ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ. ಲೈಕ್ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ಮೂವಿಯಲ್ಲಿ ವಿಧವೆ ಬಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಆ ಸಮಾಜ ಹೇಗೆ ಅವಳನ್ನ ಟ್ರೀಟ್ ಮಾಡುತ್ತೆ, ಹೇಗೆ ನಡೆಸ್ಕೊಳುತ್ತೆ, ಹೇಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ, ಅವಳೇ ಕಾರಣ ಎಲ್ಲದಕ್ಕೂ. ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು, ನನಗೆ ಅಷ್ಟು ಗೊತ್ತೇನಿಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ. ಲೈಕ್ ಟ್ರೈನ್ ಅಪ್ ಮಾಡಿದ್ರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ನಾನು ಮಾಡ್ಬೋದು ಅಂತ. ಶಶಿ ಸರ್ ಆಗಿರ್ಬೋದು, ಜಾನಿ ಮಾಸ್ಟರ್ ಆಗಿರ್ಬೋದು, ತುಂಬ ಸಪೋರ್ಟ್ ಮಾಡಿದ್ರು, ಹೇಳಿಕೊಟ್ರು, ತುಂಬ ಕಲ್ತಿದ್ದೀನಿ ಅವರಿಂದ. ಸೊ ಥ್ಯಾಂಕ್ ಯು.